ನಮ್ಮ ಸ್ವಲ್ಪ ನಮಗೆ ಆ ಸಂದರ್ಭದಲ್ಲಿ ಹಿನ್ನಡೆ ಆಯಿತು. 5 ವರ್ಷ ಅವರು ಶಾಸಕರಾಗಿದ್ದ ಮೇಲೆ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿಯನ್ನು ನೋಡಿ 2ನೇ ಬಾರಿಗೆ ಚುನಾವಣೆ ಆದಾಗ ನಮಗೆ ಕಲಬುರಗಿ ಗ್ರಾಮೀಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ನಮ್ಮ ತಾಂಡದ ಮತಗಳು ಅತಿ ಹೆಚ್ಚಿಗೆ ಮತಗಳು ನಮ್ಮ ಶಾಸಕರಾದ ತಾವೆಲ್ಲ ಸಮಾಜದವರು ನೀಡಿದ್ದೀರಿ. ಬಹಳ ಸಂತೋಷವಾಗಿರ್ತಕ್ಕಂಥದ್ದು. ಯಾಕಂದ್ರೆ 2ನೇ ಬಾರಿಗೆ ರೇವನಾಯಕ್ ಬೆಳಗಿ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು. ಮೊದಲನೇ ಬಾರಿಗೆ ಅವರಿಗೆ ರೇವನಾಯಕ್ ಬೆಳಗಿ ಅವರಿಗೆ ಮತಗಳನ್ನು ನೀಡಿದ್ರಿ. ಅದಾದ ನಂತರ ಬಸವರಾಜ ಮತ್ತಿಮೂಡವರು ತಮ್ಮ ಸಮಾಜದವರು ಅಲ್ಲೇ ಇದ್ರು ಕೂಡ ರಾಜಕೀಯದಲ್ಲಿ ಯಾವುದೇ ಜಾತಿ ಸಮಾಜದ ಲೆಕ್ಕಕ್ಕಿಂತ ಯಾರು ಅಭಿವೃದ್ಧಿ ಮಾಡ್ತಾರೆ ಅಂತವರಿಗೆ ಮತಗಳನ್ನು ನೀಡಿ ಇವತ್ತು ಶಾಸಕರನ್ನಾಗಿ ಮಾಡ್ತಕ್ಕಂಥದ್ದು ಮತದಾರರ ಹಕ್ಕಾಗಿದೆ. 2ನೇ ಬಾರಿಗೆ ತಾವು ನೀಡಿರ್ತಕ್ಕಂಥ ಅತಿ ಹೆಚ್ಚು ಮತಗಳು ಇಡೀ ನಮ್ಮ ಕಲಬುರಗಿ ವಿಧಾನಸಭಾ ಮತಕ್ಷೇತ್ರದಲ್ಲಿ. ಆದ್ರೂ ಕೂಡ 2ನೇ ಬಾರಿಗೆ ಕೂಡ ನಮ್ಮ ಪಕ್ಷದ ಕಾರಣದಲ್ಲಿ 108 ಮತಗಳನ್ನ ನಮ್ಮ ಪಕ್ಷಕ್ಕೆ ಬಂದಿದ್ದು, 124 ಮತಗಳನ್ನ ಕಾಂಗ್ರೆಸ್ಗೆ ನಮ್ಮ ಪಟ್ಟಣದಲ್ಲಿ ಬಂದಿದ್ದಾರೆ. ಆದ್ರೆ ನಾನು ಇವತ್ತು ಗ್ರಾಮಾಂತರ ಬೇರೆ, ಪದವಾಂತರ ಬೇರೆ ಅಲ್ಲ, ಪದಕಾಂತರ ಬೇರೆ ಅಲ್ಲ. ಇಲ್ಲೆಲ್ಲ ಅನೇಕ ಹಿರಿಯ ಮುಖಂಡರಿದ್ರಿ. ಮುಂದಿನ ಚುನಾವಣೆಯಲ್ಲಿ ಇಡೀ ಅವ್ರು ಹೇಗೆ ನಮ್ಮ ವಿಧಾನಸಭಾ ಮತಕ್ಷೇತ್ರದಲ್ಲಿ ಎಲ್ಲ ತಾಂಡಗಳಲ್ಲಿ ಅತಿ ಹೆಚ್ಚಿಗೆ ಒಂದೇ ಬಾರಿಗೆ 2 ಕೋಟಿ ಬಜೆಟ್ ಅನ್ನ ಯಾವುದಾದ್ರೂ ತಂಡಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಅದು ಪಟ್ಟಣದ ತಂಡಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಜವಾಬ್ದಾರಿ ಏನಪ್ಪ ಅಂದ್ರೆ ನಾವು ನೆಕ್ಸ್ಟ್ ಸಲ 3ನೇ ಬಾರಿಗೆ ಇವರು ಚುನಾವಣೆಗೆ ನಿಂತಾಗ ಅವ್ರ ಶಾಸಕರು ಆಗುವುದು ಖಚಿತ, ಮುಂದೆ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಮುಂದೆ ಬರ್ತಕ್ಕಂಥದ್ದು ಕೂಡ ಖಚಿತ, ಇವರು ಸಚಿವರು ಆಗೋದು ಕೂಡ ಖಚಿತ ಅಂತ ಹೇಳಬೇಕಾಗ್ತದೆ. ಹಾಗಾಗಿ ನಮ್ಮ ಪಟ್ಟಣ ತಂಡಕ್ಕೆ ಅವ್ರು ಹೇಗ ನಮ್ಮ ಮೇಲೆ ನಂಬಿಕೆ ಇಟ್ಟು 2 ಕೋಟಿ ರೂಪಾಯಿ ಇದ್ದಾರೆ. ಮುಂದಿನ ಸಲ ಚುನಾವಣೆಯ ಆ ಬೂತನ್ನ ಆ ಡಬ್ಬಿ ತೆಗೆದ್ರೆ ಪೂರ 100% ಬಸವರಾಜ ಮತ್ತಿಮೂಡವರಿಗೆ ಮತಗಳನ್ನು ಕೊಡೋದಕ್ಕೆ ತಿಳಿಸಬೇಕಾಗ್ತದೆ. ಇಲ್ಲಿರ್ತಕ್ಕಂಥ ಹಿರಿಯರೆಲ್ಲ ತಿಳಿಸಿ ಹೇಳಬೇಕು. ಬರೀ ನಮ್ಮ ಪಟ್ಟಣ ತಂಡದಾಗ ಅಂತಿಲ್ಲ, ಪಟ್ಟಣ ಆಗಿರ್ಬೋದು, ಸುತ್ತ ಕಾಂಡ ಆಗಿರ್ಬೋದು, ಮತ್ತೆ ಎಲ್ಲ ಕಡೆ ಕೂಡ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಕಾರ್ಯವನ್ನ ನಮ್ಮ ಶಾಸಕರು ಇವತ್ತು ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಮಂದಿರದಲ್ಲಿ ಇದೇನು ಗುಡ್ಡ ಇದೆಯಲ್ಲ, ಈಗಾಗಲೇ ನಮ್ದು ಶಿವಾಜಿ ಎಡಬಲ್ಲಿ ಸಾಹೇಬರು, ನಾ ಬರೀ ಜೈ ಅನ್ಕೊಂಡೆ ನನಗೆ ಎಡಬಲ್ಲಿ ಆಗ್ಯಾರ. ಅವ್ರು ಕೇಳಿದ್ರೆ ಅಕ್ಟೋಬರ್ ಒಳಗಾಗಿ ನಮ್ಮ ಲ್ಯಾಂಡ್ ಆರ್ಮಿದವರು ವೆಂಕಟೇಶ್ವರ ಅವರು ಅಕ್ಟೋಬರ್ ಒಳಗಾಗಿ ನಾವೆಲ್ಲ ಕಾಮಗಾರಿಗಳನ್ನು ಇದು ಕೆಲಸ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ರು. ಅಕ್ಟೋಬರ್ ನಲ್ಲಿ ಕಂಪ್ಲೀಟ್ ಆದ್ರೆ ಮುಂದೆ ನಾವು ದಸರಾ ಜಾತ್ರೆಗೆ ಬರುತ್ತಲ್ಲ ಇದು ಕೆಲಸ ಪ್ರೋಸೆಸ್ ಕಂಪ್ಲೀಟ್ ಆಗಿರ್ತದೆ. ಇದು ಬೇಡಿಕೆಯಿಂದ ಹೆಂಗಿತ್ತಪ್ಪ ಅಂದ್ರೆ ಮೊದಲನೇ ಬಾರಿ ಶಾಸಕರಾಗಿದ್ರು ಇವ್ರು. ಫಸ್ಟ್ MLA ಆಗಿದ್ದ ಇಲ್ಲಿ ಜಾತ್ರೆ ಬಂದಿದ್ರು. 5 ವರ್ಷ ಬರೀ ಅದಕ್ಕೆ ಅವ್ರು ಅದೇ ಕೆಲಸ ಹೇಳ್ಬೇಕು. ನಾವು ಆ ಸಮಯದಲ್ಲಿ ಸ್ವಲ್ಪ ಬಜೆಟ್ ಕೊಡ್ಬೇಕಂತ ಹೇಳಿದ್ರು ಶಾಸಕರು. ಆದ್ರೆ ನಮ್ಮ ಶಿವಾಜಿ ಒಂದು ಮಾತಾಡಿದ್ರು, ಇದು ಇಷ್ಟು ಅಮೌಂಟ್ ಇದ್ರೆ ಇದು ಕೆಲಸ ಆಗಲ್ಲ ಸರ್, ನಮ್ಗೆ ಕೊಡ್ಬೇಕಿತ್ತಂದ್ರೆ ಇಷ್ಟು ಬಜೆಟ್ ಕೊಡ್ಬೇಕು, ಕಂಪ್ಲೀಟ್ ಕೆಲಸ ಅಂತ ಇಲ್ಲ ಅಂದ್ರೆ ಬೇಡ ಅಂತ ಹೇಳಿದ್ರು. ಅದಕ್ಕೆ ನಮ್ಗೆ ಮೊದಲನೇ ಅವಧಿ ಮುಗಿಸಿದ ನಂತರ ಈ ಅವಧಿಯಲ್ಲಿ ಈ ಬಜೆಟ್ ಅನ್ನ ಇಡೋದಕ್ಕೆ ನಮ್ಮ ಶಾಸಕರಿಗೆ ಸಾಧ್ಯವಾಯಿತು. ಹಾಗಾಗಿ ಬಹಳ ಒಂದು ಸಂತೋಷವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ದು ಈಗಾಗಲೇ ಇಲ್ಲಿ ಮರ್ಸಾಪುರ ಕಾಂಡ ಇದೆ ಸರ್, ಅಲ್ಲಿ ಕೂಡ ಈಗಾಗಲೇ ತೋರಿಸಿದ್ದಾರೆ. ಅದು ಕೂಡ ಒಂದು ಗುಡ್ಡ ಇದೆ, ಅಲ್ಲೊಂದು ಆ ಗುಡಿಗೆ ರಸ್ತೆ ಅಥವಾ ಚೇಂಜ್ ಮಾಡಬೇಕು. ಅನೇಕ ಭಾಗದಲ್ಲಿ ಅನೇಕ ಕಾಮಗಾರಿಗಳಿದ್ದಾವೆ. ನಮ್ಮ ಕಾರ್ಯಕರ್ತರು ಅದೇ ಈಗ ಅಲ್ಲೊಂದು 20 ಲಕ್ಷ ಅಲ್ಲಿ ರೋಡಿಗೆ ಮತ್ತು 20 ಲಕ್ಷ ಛತ್ತಿ ಕೊಡ್ತಿಲ್ಲ ಅಂದ್ರೆ ಒಂದು ಮತ್ತೊಂದು ಅಲ್ಲಿ
ಬರೀ 30 ಲಕ್ಷ ರೂಪಾಯಿ, 30 ಲಕ್ಷ ಅಲ್ಲ, 30 ಲಕ್ಷ ರೂಪಾಯಿ ಸಿಸಿ ರಸ್ತೆ ಆಲ್ರೆಡಿ ಅಪ್ರೂವ್ ಆಗಿದೆ. ಈಗ ಅದು ಕೂಡ ನಿಮ್ಮ ನರಸಾಪುರ ಅಲ್ಲಿ ಕಾಮಗಾರಿ ಪ್ರಾರಂಭ ಆಗ್ತದೆ. ಮತ್ತು ಈ ಒಂದು ದೇವಾಲಯ ಮಹಾರಾಜರ ಈ ಒಂದು ಅಡಿಗಲ್ಲು ಸಮಾರಂಭದಲ್ಲಿ ನಮ್ಮ ನಿಮ್ಮೆಲ್ಲರನ್ನ ಉದ್ದೇಶಿಸಿ